ಬಜೆಟ್ನಲ್ಲಿ ದಕ್ಷಿಣ ರಾಜ್ಯಗಳಿಗೆ ಬಂಪರ್ ಕೊಡುಗೆ. ದಕ್ಷಿಣ ರಾಜ್ಯಗಳ ತೆರಿಗೆ ಪಾಲು ಹೆಚ್ಚಿಸಿದೆ ಕೇಂದ್ರ ಸರ್ಕಾರ. ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಅಂತ ದಕ್ಷಿಣ ರಾಜ್ಯಗಳು ಆರೋಪ ಮಾಡಿದ್ವು, ಪ್ರತಿಭಟನೆಗಳನ್ನು ಮಾಡಿದ್ವು. 16ನೇ ಹಣಕಾಸು ಆಯೋಗದಲ್ಲಿ ದಕ್ಷಿಣಕ್ಕೆ ಹೆಚ್ಚಿನ ಪಾಲು ನೀಡಿದೆ. ದಕ್ಷಿಣ ಭಾರತದ ರಾಜ್ಯಗಳ ಪೈಕಿ ಕರ್ನಾಟಕಕ್ಕೆ ಹೆಚ್ಚು ಲಾಭ. ರಾಜ್ಯದ ತೆರಿಗೆ ಪಾಲು ಶೇಕಡ 3.64ರಿಂದ ಶೇಕಡ 4.13ಕ್ಕೆ ಹೆಚ್ಚಳ ಆಗಿದೆ. ಕಳೆದ ಬಾರಿಗಿಂತ ರಾಜ್ಯಕ್ಕೆ 7,387 ಕೋಟಿ ಹೆಚ್ಚು ಪಾಲು. ಇನ್ನು ಪಕ್ಕದ ಕೇರಳಗೂ ಕೂಡ ತೆರಿಗೆ ಹಂಚಿಕೆಯಲ್ಲಿ ಭಾರಿ ಬದಲಾವಣೆಯಾಗಿದೆ. ಕಳೆದ ಬಾರಿಗಿಂತ ಕೇರಳಕ್ಕೆ 6,975 ಕೋಟಿ ಹೆಚ್ಚು ಅನುದಾನ ಕೊಟ್ಟಿದೆ. 15ನೇ ಹಣಕಾಸು ಆಯೋಗ ಮತ್ತು 16ನೇ ಹಣಕಾಸು ಆಯೋಗ ಎರಡೂ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಆಗಿರುವ ಬದಲಾವಣೆ ಡೀಟೇಲ್ಸ್ ನಿಮ್ಮ ಸ್ಕ್ರೀನ್ನಲ್ಲಿದೆ. ಕರ್ನಾಟಕದಲ್ಲಿ 15ನೇ ಹಣಕಾಸು ಆಯೋಗ ನೀಡಿದ್ದು 3.64%. 16ನೇ ಹಣಕಾಸು ಆಯೋಗದಲ್ಲಿ 4.13ಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ. ಕೇರಳಕ್ಕೆ 1.92% 15ನೇ ಹಣಕಾಸು ಆಯೋಗದಲ್ಲಿದ್ದರೆ 16ನೇ ಹಣಕಾಸು ಆಯೋಗದಲ್ಲಿ 2.38ಕ್ಕೆ ಹೆಚ್ಚಳ ಮಾಡಿದ್ದಾರೆ. 6,975 ಕೋಟಿ ಹೆಚ್ಚಳ. ಆಂಧ್ರ ಪ್ರದೇಶಕ್ಕೆ ಕಳೆದ ಬಾರಿ ಇದ್ದಿದ್ದು 4.04%, ಈ ಬಾರಿ 4.21%, 2,594 ಕೋಟಿ ಹೆಚ್ಚಳ. ತೆಲಂಗಾಣಕ್ಕೆ 2.10% ಇತ್ತು, ಈಗ 2.17%, 1,098 ಕೋಟಿ ಹೆಚ್ಚಳ. ತಮಿಳುನಾಡಿಗೆ 4.07% ಇತ್ತು, ಅದು ಈಗ 4.09%, 274 ಕೋಟಿ ಹೆಚ್ಚಳ. ಕೇಂದ್ರ ಸರ್ಕಾರ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಅಂತ ದಕ್ಷಿಣ ರಾಜ್ಯಗಳು ಆರೋಪ ಮಾಡಿದ್ವು, ಪ್ರತಿಭಟನೆಗಳನ್ನು ಮಾಡಿದ್ವು. 16ನೇ ಹಣಕಾಸು ಆಯೋಗದಲ್ಲಿ ದಕ್ಷಿಣಕ್ಕೆ ಹೆಚ್ಚಿನ ಪಾಲು ನೀಡಿದೆ. ದಕ್ಷಿಣ ಭಾರತದ ರಾಜ್ಯಗಳ ಪೈಕಿ ಕರ್ನಾಟಕಕ್ಕೆ ಹೆಚ್ಚು ಲಾಭ. ರಾಜ್ಯದ ತೆರಿಗೆ ಪಾಲು ಶೇಕಡ 3.64ರಿಂದ ಶೇಕಡ 4.13ಕ್ಕೆ ಹೆಚ್ಚಳ ಆಗಿದೆ. ಕಳೆದ ಬಾರಿಗಿಂತ ರಾಜ್ಯಕ್ಕೆ 7,387 ಕೋಟಿ ಹೆಚ್ಚು ಪಾಲು. ಇನ್ನು ಪಕ್ಕದ ಕೇರಳಗೂ ಕೂಡ ತೆರಿಗೆ ಹಂಚಿಕೆಯಲ್ಲಿ ಭಾರಿ ಬದಲಾವಣೆಯಾಗಿದೆ. ಕಳೆದ ಬಾರಿಗಿಂತ ಕೇರಳಕ್ಕೆ 6,975 ಕೋಟಿ ಹೆಚ್ಚು ಅನುದಾನ ಕೊಟ್ಟಿದೆ. 15ನೇ ಹಣಕಾಸು ಆಯೋಗ ಮತ್ತು 16ನೇ ಹಣಕಾಸು ಆಯೋಗ ಎರಡೂ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಆಗಿರುವ ಬದಲಾವಣೆ ಡೀಟೇಲ್ಸ್ ನಿಮ್ಮ ಸ್ಕ್ರೀನ್ನಲ್ಲಿದೆ. ಕರ್ನಾಟಕದಲ್ಲಿ 15ನೇ ಹಣಕಾಸು ಆಯೋಗ ನೀಡಿದ್ದು 3.64%. 16ನೇ ಹಣಕಾಸು ಆಯೋಗದಲ್ಲಿ 4.13ಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ. ಕೇರಳಕ್ಕೆ 1.92% 15ನೇ ಹಣಕಾಸು ಆಯೋಗದಲ್ಲಿದ್ದರೆ 16ನೇ ಹಣಕಾಸು ಆಯೋಗದಲ್ಲಿ 2.38ಕ್ಕೆ ಹೆಚ್ಚಳ ಮಾಡಿದ್ದಾರೆ. 6,975 ಕೋಟಿ ಹೆಚ್ಚಳ. ಆಂಧ್ರ ಪ್ರದೇಶಕ್ಕೆ ಕಳೆದ ಬಾರಿ ಇದ್ದಿದ್ದು 4.04%, ಈ ಬಾರಿ 4.21%, 2,594 ಕೋಟಿ ಹೆಚ್ಚಳ. ತೆಲಂಗಾಣಕ್ಕೆ 2.10% ಇತ್ತು, ಈಗ 2.17%, 1,098 ಕೋಟಿ ಹೆಚ್ಚಳ. ತಮಿಳುನಾಡಿಗೆ 4.07% ಇತ್ತು, ಅದು ಈಗ 4.09%, 274 ಕೋಟಿ ಹೆಚ್ಚಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.